ನೋಡಿ, ನಾವು ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ಬರುವಾಗ 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ ಸರ್ಕಾರದಲ್ಲಿ, ಹಂತವಾಗಿ ನಾವು ತುಂಬುತ್ತೇವೆ ಅಂತೇಳಿ ಹೇಳಿದ್ದು. ಅನೇಕ ಕಾರಣಗಳಿಂದ ಅದು ವಿಳಂಬ ಆಯಿತು. ಇಂಟರ್ನಲ್ ರಿಸರ್ವೇಷನ್ದು ಸಮಸ್ಯೆ ಬಗೆಹರಿಲಿಲ್ಲ. ನಿಜವಾಗೂ ಅದು ಒಂದು ದೊಡ್ಡ ಸಮಸ್ಯೆಯಾಗಿ ಬಂದಿತ್ತು ನಮಗೆ. ಅದಕ್ಕೆ ಕಮಿಷನ್ ಮಾಡಿ ನಾಗಮೋಹನ್ ದಾಸ್ ಅವರು, ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನು ನೇತೃತ್ವದಲ್ಲಿ ಒಂದು ವರದಿ ಸರ್ಕಾರಕ್ಕೆ ಬಂದ ಮೇಲೆ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಇಂಟರ್ನಲ್ ರಿಸರ್ವೇಷನ್ ಸಮಸ್ಯೆಯನ್ನು ಬಗೆಹರಿಸ್ತು. ಅದು ಆದಮೇಲೆ ನಾವು ರೆಕ್ರೂಟ್ಮೆಂಟ್ ಮಾಡ್ತೇವೆ ಅಂತೇಳಿ ಬಡ್ಜೆಟ್ನಲ್ಲೇ 56,942 ಹುದ್ದೆಗಳನ್ನು ನೇಮಕ ಮಾಡ್ತೀವಿ ಅಂತ ಹೇಳಿದ್ದು. ಆ ಪ್ರೋಸೆಸ್ ಪ್ರಾರಂಭ ಆಗಿತ್ತು. 24,000 ಹುದ್ದೆಗಳಿಗೆ FD ಅವರು ಕೂಡ ಪರ್ಮಿಷನ್ ಕೊಟ್ಟು ನೋಟಿಫಿಕೇಷನ್ಸ್ ಮಾಡಿ ಅಂತೇಳಿ ಎಲ್ಲ ಇಲಾಖೆಗಳಿಗೂ ನಾವು ತಿಳಿಸಿದ್ದು. ಈ ಮಧ್ಯೆ ಸರ್ಕಾರ ಮುಖ್ಯಮಂತ್ರಿಗಳು ಬದಲಾವಣೆ ಆದಮೇಲೆ ಅದನ್ನು ಪುನರ್ ಪರಿಶೀಲನೆ ಮಾಡಿ ಈಗ 72,000 ಹುದ್ದೆಗಳನ್ನು ತುಂಬಬೇಕು ಅಂತೇಳಿ ತೀರ್ಮಾನನ ಮಾಡಿದ್ದೇವೆ. ಅದಕ್ಕಾಗಲೇ ಡಿಪಾರ್ಟ್ಮೆಂಟ್ಗಳಿಗೆ ನೋಟಿಫಿಕೇಷನ್ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಈಗ ನಮ್ಮ ಕಂದಾಯ ಇಲಾಖೆಯಲ್ಲೂ ಕೂಡ ಸುಮಾರು ಜನರಿಗೆ ಮಾಡಬೇಕು ಅಂಥೇಳಿ ನೋಟಿಫಿಕೇಷನ್ ಮಾಡ್ತಾಯಿದ್ದೀವಿ. ಅದೇ ರೀತಿ ಟೀಚರ್ಸು, ಡಾಕ್ಟರ್ಸು, ನರ್ಸಸ್ಸು, ಈ ಇಂಜಿನಿಯರ್ಸು ಇವರಿಗೆಲ್ಲ ಅವರವ್ರ ಇಲಾಖೆಯಲ್ಲಿ ಡಿಲೇ ಮಾಡ್ದಂಗೆ ನೀವು ನೋಟಿಫೈ ಮಾಡಿ ಅಂತೇಳಿ ಮೊನ್ನೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿದ್ವಿ. ಅದಕ್ಕಾಗಿ ಈಗ ಮುಖ್ಯಮಂತ್ರಿಗಳು ಈಗ 2 ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ. ಟು ಓವರ್ಸಿ ಉಮಾ ಮಹಾದೇವನ್ ಅಂತೇಳಿ ಒಬ್ಬರು ACS ಇದ್ದಾರೆ, ಮತ್ತು ಗೌರವ್ ಗುಪ್ತಾ ಅವರನ್ನು ಇಬ್ಬರನ್ನು ಕೂಡ ನೀವು ಮಾನಿಟರ್ ಮಾಡಬೇಕು, ಇದು ಇಂಪ್ಲಿಮೆಂಟೇಷನ್ ಅಂತೇಳಿ ಮಾಡಿದ್ದಾರೆ. ನಮ್ಮ ಉದ್ದೇಶ ಏನು ಅಂದರೆ, ಈಗ ರಾಜ್ಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅನ್ಎಂಪ್ಲಾಯ್ಡ್ ಯೂತ್ಸ್ ಇದ್ದಾರೆ. ಅವರೆಲ್ಲ ಅನೇಕ ಸಂದರ್ಭದಲ್ಲಿ ಬೀದಿಗಿಳಿದು ನಮಗೆ ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳಿರೋದನ್ನು ನಾವು ತಾವೆಲ್ಲ ನೋಡಿದ್ದೀರಿ. ಹಾಗಾಗಿ ಈಗ ನಾವು ಫಾಸ್ಟ್ ಫಾರ್ವರ್ಡ್ ಮಾಡಿ ಆ 72,000 ಹುದ್ದೆಗಳನ್ನು ತುಂಬ್ತೇವೆ.